ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡಾಕ್ಟರ್ ಹೇಗಿದ್ದಾರೆ? ನಾನು ಹೋಗಿ ನೋಡ್ಬೋದಾ? ಪ್ರಜ್ಞೆ ಬಂದಿದೆಯಾ? ಕ್ಷಮಿಸಿ ಮಾಧವ್ ಅವರೇ, ಈಗಲೇ ಅವ್ರನ್ನ ನೋಡೋದಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆನೇ ಅವ್ರಿಗೆ ಜ್ವರ ಇತ್ತು ಅನ್ಸುತ್ತೆ. ಶಿ ವಾಸ್ ಆಲ್ರೆಡಿ ವೀಕ್. ಈಗ ಆಕ್ಸಿಡೆಂಟ್ ಆದಮೇಲೆ ತುಂಬಾನೇ ಬ್ಲಡ್ ಹೋಗಿದೆ. ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ. ವಿ ಹ್ಯಾವ್ ಟು ವೆಯ್ಟ್. ಈಗಲೇ ಏನೂ ಹೇಳೋದಕ್ಕಾಗೋದಿಲ್ಲ. ತುಂಬ ಕ್ಲೋಸ್ ಆಗಿ ಅವ್ರ ಹೆಲ್ತ್ನ ಮಾನಿಟರ್ ಮಾಡಬೇಕಾಗತ್ತೆ. ಡಾಕ್ಟರ್ ಪ್ಲೀಸ್, ಅವರು ನನ್ನ ಲೈಫಲ್ಲಿ ಮುಖ್ಯವಾದ ವ್ಯಕ್ತಿ. ಟ್ರೀಟ್ಮೆಂಟ್ಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಅವ್ರಿಗೇನೂ ಆಗಬಾರ್ದು. ಪ್ಲೀಸ್, ನೀವು ಯಾರಾದರೂ ಸ್ಪೆಷಲಿಸ್ಟ್ನ ಕರೆಸ್ತೀರ ಅಂದ್ರೂ ಪರವಾಗಿಲ್ಲ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಅವ್ರಿಗೇನೂ ಆಗಬಾರ್ದು. ಪ್ಲೀಸ್ ಪ್ಲೀಸ್ ಡಾಕ್ಟರ್. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಡೋಂಟ್ ವರಿ. ಡಾಕ್ಟರ್, ಹಾಂ ಬಂದೆ. ಇಂಥ ಪರಿಸ್ಥಿತಿಲಿರುವಾಗ ನನಗೆ ಮೊದಲು ನೆನಪಾಗ್ತಿದ್ದಿದೆ ನೀವು. ಆದರೆ ಈಗ ನೀವೇ ಈ ಸ್ಥಿತಿಲಿದ್ದೀರಾ. ನಾನು ಯಾರಿಗೆ ಫೋನ್ ಮಾಡಲಿ ತುಳಸಿಯವರೇ? ಸರ್, ಬಿಸಿ ಇದ್ದೀರಾ? ಹೇಳಿ ಮಂಥನ್. ಮನೆ ಹತ್ರನೇ ಕ್ಲೈಂಟ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದೆ. ನೀವೊಂದು ಇನ್ವೆಸ್ಟ್ಮೆಂಟ್ ಫಾರ್ಮ್ ಬಗ್ಗೆ ಡೀಟೇಲ್ಸ್ ಕೇಳಿದಿರಲ್ಲ, ಅದನ್ನು ಅಪ್ಡೇಟ್ ಮಾಡೋಣ ಅಂತ ಮಾಡಿದೆ. ಏನಾದರೂ ಫ್ರೂಟ್ಫುಲ್ ಇನ್ಫೋ ಸಿಗ್ತಾ? ಹ್ಞೂ ಸರ್, ನಂಗೆ ಸಿಕ್ಕಿರೋ ಇನ್ಫೋ ಪ್ರಕಾರ ಇದು ಬರೀ ಐಡಿಯಾಸ್ ಜನರೇಟ್ ಮಾಡೋ ಕಂಪ್ನಿ. ಇವ್ರ ಹತ್ರ ಹೆಚ್ಚು ದುಡ್ಡಿಲ್ಲ. ವಾಟ್? ಆರ್ ಯು ಶೋರ್? 100% ಶೋರ್ ಸರ್. ಮೋಸ್ಟ್ಲಿ ಇದ್ರ ಹಿಂದೆ ಬೇರೆ ಯಾರೋ ಬ್ಲೈಂಡ್ ಇನ್ವೆಸ್ಟರ್ಸ್ ಇರ್ಬೋದು ಅಂತ ನನ್ನ ಅನುಮಾನ. ಅಂದರೆ ಇದರಲ್ಲಿ ಏನೂ ಇದೆ. ಇವ್ರ ಹತ್ರ ದುಡ್ಡು ಇಲ್ಲದೆ ಅಭಿ ಹತ್ರ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರು? ಸರ್, ನೀವು ಯಾಕೆ ಕೇಳ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇವ್ರ ಜೊತೆ ಬಿಸ್ನೆಸ್ ಮಾಡೋದು ಬ್ಯಾಡ್ ಡೀಲ್ ಅಂತ ನನ್ನ ಒಪಿನಿಯನ್. ಥ್ಯಾಂಕ್ ಯು ಮಂಥನ್. ಬ್ಲೈಂಡ್ ಇನ್ವೆಸ್ಟರ್ ಅಂದರೆ ತನ್ನ ಹೆಸರು ಹೇಳ್ಕೊಳ್ದೆ ಇನ್ವೆಸ್ಟ್ ಮಾಡೋರು. ಅವ್ರು ಏನಕ್ಕೆ ಅಭಿ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ತೋರ್ತಿದ್ದಾರೆ? ನಾನೇ ಅಭಿ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಲ್ಲ ಹಾರ್ಡ್ ಕ್ಯಾಶಲ್ಲೇ ಕೊಡ್ತಿದ್ದೀನಿ. ಇನ್ವೆಸ್ಟರ್ ಯಾರು ಅಂತಂದರೆ ನಿಮ್ಮ ಹೆಸರೇ ಹೇಳಬೇಕು. ಶೋರ್ ಮ್ಯಾಮ್, ನಾನೆಲ್ಲ ನೋಡ್ಕೋತೀನಿ. ನೋಡ್ಕೊಳ್ತೀನಿ ಅಂತ ಈ ದುಡ್ಡಿಗೆ ಯಾವುದೇ ಲೀಗಲ್ ಪೇಪರ್ಸ್ ಇಲ್ಲ ಅಂತ ಜಾಸ್ತಿ ಸ್ಮಾರ್ಟಾಗಿ ತೋರಿಸೋದು ಬೇಡ. ಯಾಕಂದರೆ ಸ್ಮಾರ್ಟ್ನೆಸ್ಸಲ್ಲಿ ಈ ಶಾರ್ವರಿ ಯಾವತ್ತೂ ಒಂದು ಹೆಜ್ಜೆ ಮುಂದೆನೆ. ನೋ ಮ್ಯಾಮ್, ಹಾಗೆಲ್ಲ ಏನೂ ಆಗಲ್ಲ. ನಿಮ್ಮಿಂದ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಮತ್ತು ಪ್ರಾಫಿಟ್ ಸಿಗ್ತಾ ಇದೆ ಅಂದಮೇಲೆ ನಿಮಗೆ ಮೋಸ ಮಾಡೋ ಯೋಚನೆನೂ ಮಾಡೋದಿಲ್ಲ. ಗುಡ್ ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಮ್ಯಾಮ್, ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಭಿಜಿತ್ ಅವರು ಬೇಡ ಅನ್ನಲ್ಲ, ಬಿಕಾಸ್ ಈಸ್ ಯೋರ್ ಫ್ಯಾಮಿಲಿ. ಬಟ್ ನೀವು ಯಾಕೆ ಈ ಥರ ಇಂಡೈರೆಕ್ಟಾಗಿ? ನಿಮ್ಗೆ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಇನ್ಮೇಲೆ ಏನಿದ್ರು ನೀವು ಕೆಲಸ ಮಾಡೋದಷ್ಟೇ ನಿಮ್ಮ ಟಾಸ್ಕ್. ಮಿಕ್ಕಿದ್ದು ನಿಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸುಮ್ಮನಿರೋದು ಬೆಟರ್ ಅನಿಸುತ್ತೆ.
ಹಾಗಿದ್ದಾಳೆ ತುಳಸಿ, ಎಲ್ಲಿದ್ದಾಳೆ? ಇನ್ನೂ ಏನೂ ಹೇಳಿಲ್ಲ ದತ್ತ. ಇನ್ನೂ ಚೆಕಪ್ ಮಾಡ್ತಾ ಇದ್ದಾರೆ. ಅಮ್ಮ ನೀವು ಕರ್ಕೊಂಡ್ಬಂದ್ರಾ? ಅವ್ರಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೆ. ಆದರೆ ದಾರಿಲಿ ನಿನಗೆ ತುಳಸಿ ಹೇಗಿದ್ದಾಳೆ ಅನ್ನೋದು ಮುಖ್ಯನಾ, ಯಾರು ಕರ್ಕೊಂಡು ಬಂದ್ರು ಅನ್ನೋದು ಮುಖ್ಯನಾ? ಡಾಕ್ಟರ್ ಬನ್ನಿ ಬಂದ. ತುಳಸಿ, ನಾನು ನಿಮ್ಮ ಮಾವ ಬಂದಿದ್ದೀನಿ, ನೋಡು ತುಳಸಿ. ಅಮ್ಮ ಅಮ್ಮ ಕೇಳಿಸ್ತಿದ್ಯಮ್ಮ? ಡಾಕ್ಟ್ರೆ, ಏನಾಗಿದೆ ತುಳಸಿಗೆ? ಯಾಕೆ ಮಾತಾಡ್ತಿಲ್ಲ ಅವಳು? ಅಮ್ಮ ಹುಷಾರಾಗ್ತಾರೆ ಅಲ್ವಾ ಡಾಕ್ಟರ್? ICU ಶಿಫ್ಟ್ ಮಾಡ್ತಾ ಇದ್ದೀವಿ. ಈಗಲೇ ಏನೂ ಹೇಳೋದಕ್ಕಾಗೋದಿಲ್ಲ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ನಾನು ತಿಳಿಸ್ತೀನಿ. ಅವ್ರ ಬ್ಲಡ್ ಗ್ರೂಪು A ನೆಗೆಟಿವ್. ನಿಮ್ಮಲ್ಲಿ ಯಾರಾದರೂ ಆ ಬ್ಲಡ್ ಗ್ರೂಪ್ನವ್ರು ಇದ್ದೀರಾ? ಸಮರ್ಥ, ನಿಂದು, ಸಂಧ್ಯಾ? ಇಲ್ಲ ಸಿರಿ, ನಮ್ಮ ಮನೇಲಿ ಅಮ್ಮಂದು ಯೂನಿಕ್ ಬ್ಲಡ್ ಗ್ರೂಪು, ನಮ್ಮದೆಲ್ಲ O ಪಾಸಿಟಿವ್. ಆಕ್ಚುಲಿ ಇದು ತುಂಬ ರೇರ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಬ್ಲಡ್ ಬ್ಯಾಂಕಲ್ಲಿ ಸಿಗೋದು ತುಂಬ ಕಷ್ಟ. ನಮ್ಮ ಸ್ಟಾಫ್ ವಿಚಾರಿಸ್ತಿದ್ದಾರೆ, ಸ್ಟಾಕ್ ಇಲ್ವಂತೆ. ದಯವಿಟ್ಟು ಇನ್ನು 2 ಗಂಟೆ ಒಳಗಡೆ ಬ್ಲಡ್ ಅರೇಂಜ್ ಮಾಡಿ. ಬ್ಲಡ್ ಸಿಕ್ಕಿಲ್ಲ ಅಂದರೆ ಶಿ ವಿಲ್ ಬಿ ಇನ್ ಡೇಂಜರ್. ಪೂರ್ಣೆ, ಆರ್ ಯು ಓಕೆ? ಏನೋ ಟೆನ್ಷನ್ ಇದೆಯಾ ಅನ್ಸುತ್ತೆ. ಅದು ಬೆಳಗ್ಗೆ ಮಾವ ತಿಂಡಿನೂ ತಿಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವು ಮಾಡ್ತಿಲ್ಲ. ಕೆಫೆಗೆ ಫೋನ್ ಮಾಡಿದ್ಯಾ? ಅಯ್ಯೋ, ನನಗಿದು ಹೊಳಿಲೇ ಇಲ್ಲ ನೋಡಿ. ಥ್ಯಾಂಕ್ಸ್. ನೀವ್ಯಾಕೋ ಟೆನ್ಷನಲ್ಲಿ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ ಪೂರ್ಣೆ, ನಥಿಂಗ್ ಸೀರಿಯಸ್. ಸೀರಿಯಸ್ ಆಗಿರೋದು ಮಾತ್ರ ಹೇಳ್ಕೋಬೇಕು ಅಂತನಾ? ಇಲ್ಲಾಂದ್ರೆ ಹೇಳಲ್ವಾ? ಹಾಗೇನಿಲ್ಲ ಪೂರ್ಣೆ, ನಿನ್ನ ಹತ್ರ ನಾನೇನು ಮುಚ್ಚಿಡ್ತೀನಿ ಹೇಳು. ಅಭಿ ರಿಲೇಟೆಡ್, ಅವ್ನು ಬಿಸ್ನೆಸ್ಗೆ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ನಿನ್ನ ಹತ್ರ ಹೇಳಿದ್ನಲ್ಲ, ಅವ್ರು ಯಾರು ರಿಯಲ್ ಇನ್ವೆಸ್ಟರ್ಸೇ ಅಲ್ವಂತೆ. ಅವ್ರ ಹತ್ರ ದುಡ್ಡೇ ಇಲ್ಲ ಅಂತ ಗೊತ್ತಾಯ್ತು. ಏನು ಹೇಳ್ತಿದ್ದೀರಾ? ದುಡ್ಡೇ ಇಲ್ಲದೆ ಹೇಗೆ ಇನ್ವೆಸ್ಟ್ ಮಾಡ್ತಾರೆ? ಬೇರೆ ಯಾರೋ ಮಾಡ್ತಿದ್ದಾರೆ, ಬಟ್ ಯಾರಂತ ಗೊತ್ತಿಲ್ಲ. ಬಿಸ್ನೆಸ್ ಫೀಲ್ಡಲ್ಲಿ ನಮ್ಗೆ ತುಂಬ ಜನ ರೈವಲ್ಸ್ ಇದ್ದಾರೆ. ಅವರಲ್ಲೇ ಯಾರಾದರೂ ಬೇಕಂತ ಮಾಡ್ತಿದಾರ ಅಂತ ನನಗೆ ಡೌಟು. ಆದರೆ ಇದರಿಂದ ಅಭಿ ಸಫರ್ ಆಗದೆ ಇದ್ರೆ ಸಾಕು ಅನ್ಕೋತಿದ್ದೆ ಪೂರ್ಣೆ. ಅಭಿ ನಿಮ್ಮ ಇನ್ವೆಸ್ಟ್ಮೆಂಟ್ ತಗೋತಿಲ್ಲ ಅಂತ ನಿಮಗೆ ಬೇಜಾರಿಲ್ಲ.
ಆದರೆ ಅವ್ನು ಸಫರ್ ಆಗಬಾರ್ದು ಅಂತ ಕನ್ಸರ್ನ್ ತೋರಿಸ್ತಿದ್ದೀರಲ್ಲ, ಅದಕ್ಕೆ ನೀವು ನನಗಿಷ್ಟ ಆಗೋದು. ಏನು ಟೆನ್ಷನ್ ತಗೋಬೇಡಿ, ಅಬ್ಬಿಗೆ ಏನೂ ತೊಂದರೆ ಆಗಲ್ಲ. ಮಾವ ಹಲೋ 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 ಪೂರ್ಣಿ, ಮಾವ ಎಲ್ಲಿದ್ದೀರಾ? ಯಾಕೋ ಗಾಬರಿಲಿದ್ದೀರಾ ಅನ್ಸುತ್ತೆ. ಏನಾಯ್ತು ಮಾವ? ಅದು ತುಳಸಿಯವರು ಅಯ್ಯೋ ದೇವ್ರೆ, ಈಗ ಹೇಗಿದ್ದಾರೆ ಅವರು? ನಾನು ಈಗಲೇ ಬರ್ತೀನಿ. ಯಾವ ಹಾಸ್ಪಿಟಲ್ ಅಂತ ಹೇಳಿ ಮಾವ. ಅದೆಲ್ಲ ಹೇಳ್ತೀನಿ ಪೂರ್ಣಿ, ಆದರೆ ಅರ್ಜೆಂಟಾಗಿ ತುಳಸಿಯವರಿಗೆ ಎ ನೆಗೆಟಿವ್ ಬ್ಲಡ್ ಬೇಕು, ಎಲ್ಲೂ ಸಿಗ್ತಿಲ್ಲ. ಅಯ್ಯೋ ಹೌದಾ? ನಂದು ಏನು ನೆಗೆಟಿವ್ ಅಲ್ವಲ್ಲ ಮಾವ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ, ಏನಾದರೂ ಮಾಡೋಣ. ಅಲ್ಲ ಪೂರ್ಣಿ, ಅದು ನಮ್ಮ ಅವಿದು ರೀ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಅಮ್ಮ. ನಿಂಗೆ ಹುಷಾರಿಲ್ಲ ಅಂತ ನಾನು ನೋಡಿದೆ, ನನಗೆ ಹತ್ರ ಕೆಟ್ಟದಾಗಿ ಮಾತಾಡ್ಬಿಟ್ಟೆ. ನಾನು ಹಾಗೆ ಮಾತಾಡಲಿಲ್ಲ ಅಂದಿದ್ರೆ ನಿನ್ನ ಮನೆಯಿಂದ ಆಚೆ ಹೋಗ್ತಾನೆ ಇರಲಿಲ್ಲ, ಈಗ ಆಗ್ತಾನೂ ಇರಲಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸು ಅಮ್ಮ. ಆದರೆ ಇದೇ ನಾನು ನಿಂಗೆ ಹೇಳೋ ಕೊನೆ ಮಾತಾಗೋ ಹಾಗೆ ಮಾಡಬೇಡ ಪ್ಲೀಸ್. ಬ್ಲಡ್ ವಿಷಯ ಏನಾಯಿತು? ನಂಗೆ ಗೊತ್ತಿರೋದಿಲ್ಲ ಹೇಳಿದಿಂತದ. ಸ್ಕೂಲು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಹಾಕೋತಾ ಇದ್ದಾರೆ. ಏನಾದರೂ ಸೊಲ್ಯೂಷನ್ ಸಿಗುತ್ತೆ? ತಾತ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೇಳಿದ್ದೀನಿ, ಅಪ್ಪಂಗೂ ಅವ್ರಿಗೆ ಗೊತ್ತಿರೋರಿಗೆಲ್ಲ ಹೇಳೋಕೆ ಹೇಳಿದ್ದೀನಿ. ಆದರೆ ಬ್ಲಡ್ ಸಿಗೋದು ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೋನಾಡಿ, ನಾನು ನನ್ನ ಸೀನಿಯರ್ ಕ್ಲಬ್ ಮೆಂಬರ್ಸ್ಗೆಲ್ಲ ಹೇಳಿದ್ದೀನಿ. ಅವರು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿರ್ತಾರೆ. ಏನಾವತ್ತಾಗುತ್ತೆ ಬಿಡು, ಏನಾದರೂ ಆಗುತ್ತೆ. ಸರಿ, ಬ್ಲಡ್ ಸಿಗಲಿಲ್ಲ ಅಂದರೆ ಅಮ್ಮ ಉಳಿಯೋದೇ ಕಷ್ಟ ಅಂತೆ. ಹಾಗೇನಾದರೂ ಆಯಿತು ಅಂದರೆ ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ. ಸರಿ, ಅಣ್ಣಂಗೆ ಯಾಕೆ ಹಾಗೆ ಹೇಳ್ತಿದ್ಯಾ? ಅಮ್ಮಂಗೆ ಈಗ ಆಗಿರೋದ್ರ ಬಗ್ಗೆ ನಮಗೂ ನೋವಿದೆ, ಹಾಗಂತ ಅದಕ್ಕೆ ಅಣ್ಣನೇ ಕಾರಣ ಅಂತ ಹೇಳೋದು ಸರಿನಾ? ಅಮ್ಮಂಗೆ ಹೀಗಾಗುತ್ತೆ ಅಂತ ಅವನಿಗೆ ಹೇಗೆ ಗೊತ್ತಿರುತ್ತೆ ಹೇಳು? ಸಾಕು ನಿಲ್ಲಿಸಿ. ಯಾವ ಪರಿಸ್ಥಿತಿನಲ್ಲಿ ಇದ್ದೀವಿ ಅನ್ನೋದನ್ನು ನೋಡಿದೆ ಕಿತ್ತಾಡ್ತಾ ಇರ್ತೀರಲ್ಲ. ಮೊದಲು ತುಳಸಿನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಇಷ್ಟು ವರ್ಷ ಅವಳು ಕಷ್ಟಪಟ್ಟಿದ್ದೆಲ್ಲ ತನ್ನ ಕುಟುಂಬಕ್ಕೋಸ್ಕರ.
ಈಗಲಾದ್ರೂ ನಾವೆಲ್ಲ ಸೇರಿ ಸ್ವಲ್ಪ ಆದರೂ ಅವಳಿಗೆ ಸಹಾಯ ಮಾಡಿ ಅವಳು ಋಣ ತೀರಿಸೋಣ. ಸರ್, ನಿಮ್ಮನ್ನ ಬಿಲ್ಲಿಂಗ್ ಹತ್ರ ಕರೀತಾ ಇದ್ದಾರೆ. ನಾನು ನೋಡ್ಕೊತೀನಿ ತಾತ. ಕೂತ್ಕೊಳ್ಳಿ ಬನ್ನಿ. ದೀಪಿಕಾ, ಶಾಲ್ ವಿ ಗೋ ಔಟ್ ಫಾರ್ ಅ ಲಂಚ್? ಲೆಟ್ಸ್ ಜಸ್ಟ್ ಗೋ ಹೋಮ್ ಅಭಿ. ನಿನಗೆ ನನ್ನ ಜೊತೆಲಿ ಬರೋಕ್ಕೆ ಇಷ್ಟ ಇರಲಿಲ್ಲ, ಅದು ನಿನಗೂ ಗೊತ್ತು ನನಗೂ ಗೊತ್ತು. ಈಗ ಫೋನಲ್ಲಿ ಇರೋದಕ್ಕೆ ನಾವು ಇಲ್ಲಿವರೆಗೂ ಬರಬೇಕಿತ್ತ ಹೇಳು? ದೀಪಿಕಾ, ನಾನೇನು ಫೋನಲ್ಲಿ ಹರ್ಟೆ ಹೊಡ್ಕೊಂಡಿದ್ನ? ಬಿಸ್ನೆಸ್ ಕಾಲ್ಸ್ ತಾನೇ. ವಾಟ್ ಎವರ್, ನೀನು ನನ್ನ ಜೊತೆ ಆಚೆ ಬಂದಿದ್ಯಾ ಅಂದಮೇಲೆ ನನಗೆ ಟೈಮ್ ಕೊಡಲೇಬೇಕು. ಶಟ್ ಅಪ್ ದೀಪಿಕಾ. ಸ್ವಲ್ಪ ಸೆನ್ಸಿಬಲ್ ಆಗಿರೋದು ಕಲಿ. ನೀ ನನ್ನ ಮದುವೆ ಆಗ್ತಿರೋವಳು. ಲೈಫ್ ಅಂದರೆ ಬರೀ ಶಾಪಿಂಗ್ ಮಾಡ್ಕೊಂಡಿರೋದಲ್ಲ, ನನಗೆ ನನ್ನ ಪ್ರೂವ್ ಮಾಡ್ಕೋಬೇಕು. ನನಗೀಗಲೇ ಮದುವೆ ಇಷ್ಟ ಇಲ್ಲ ಅಂದರೂ ನೀನು ಒತ್ತಾಯ ಮಾಡಿದ್ದಕ್ಕೆ ಒಪ್ಪಿದೆ. ನಿನ್ನಿಷ್ಟಕ್ಕೆ ಅಂತ ಬೇಗ ಎಂಗೇಜ್ಮೆಂಟ್ ಮಾಡಿಕೊಂಡೆ. ನಮ್ಮನೇಲಿ ಇರಬೇಕು ಅಂದೆ, ಅದಕ್ಕೂ ನಾನು ಒಪ್ಕೊಂಡೆ. ಇಷ್ಟಾದರೂ ನನ್ನಲ್ಲಿ ನೆಗೆಟಿವ್ಸ್ ಹುಡುಕ್ತಿದ್ಯಲ್ಲ ನೀನು. ಅದಲ್ಲ ಅಭಿ. ನೋಡು ದೀಪಿಕಾ, ಇವತ್ತಿಡೀ ದಿನ ನಾನು ಬ್ಯುಸಿ ಇದ್ದೆ, ಬಟ್ ನಿನಗೋಸ್ಕರ ಎಲ್ಲ ಮೀಟಿಂಗ್ನು ರೀಶೆಡ್ಯೂಲ್ ಮಾಡಿಸಿದ್ದೀನಿ. ಹೊಸ ಕಂಪ್ನಿಗೆ ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡಬೇಕು, ಇನ್ನೂ ಪ್ಲೇಸ್ ಫೈನಲೈಸ್ ಆಗಿಲ್ಲ. ಹೇಳಕ್ಕೆ ಹೋದರೆ 1000 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ನಿನಗೋಸ್ಕರ ಬಂದಲ್ಲ, ಆ ಗ್ರ್ಯಾಟಿಟ್ಯೂಡ್ ಇಲ್ವಾ ನಿಮಗೆ? ದಿಸ್ ಇಸ್ ನಾಟ್ ಫೇರ್ ದೀಪಿಕಾ. ಅಭಿ, ಚಿಕ್ಕಮ್ಮ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ನಿನ್ನ ಕಾರ್ ಕಾಣಿಸ್ತು, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಾಪಿಂಗ್ ಎಲ್ಲ ಆಯಿತಾ? ಹಾಂ ಚೆನ್ನಾಗೈತೆ ಚಿಕ್ಕಮ್ಮ. ದೀಪಿಕಾ, ಸುಮಾರು ದಿನಗಳ ನಂತರ ಇಬ್ಬರು ಆಚೆ ಬಂದಿದ್ದೀರಾ, ಖುಷಿನಾ? ಅತ್ತೆ. ಅಭಿ, ಆ ಕಂಪ್ನಿ ಜೊತೆಗೆ ನಿನ್ನ ಬಿಸ್ನೆಸ್ ಡೀಲು ಫೈನಲ್ ಆಯಿತು ಅಂತ ದೀಪಿಕಾ ಹೇಳಿದ್ಲು. ಐ ಆಮ್ ಸೋ ಪ್ರೌಡ್ ಆಫ್ ಯು ಮಗ್ನೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಇನ್ಫ್ಯಾಕ್ಟ್ ನಾನು ನಿಮ್ಮ ಹತ್ರ ಅವತ್ತು ಮಾತಾಡಿದ್ಮೇಲೆ ನನಗೆ ಕ್ಲಾರಿಟಿ ಸಿಕ್ಕಿದ್ದು. ಏನೋ ನನಗನ್ಸಿದ್ದನ್ನು ನಾನು ಹೇಳಿದೆ, ಆದರೆ ಅಭಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀನು ಒಪ್ಕೊಂಡಿದ್ರೆ ಅವನಿಗೂ ಖುಷಿ ಆಗ್ತಿತ್ತು. ನನಗೂ ಅದೇ ಇಷ್ಟ ಆಯಿತು ಚಿಕ್ಕಮ್ಮ. ಆದರೆ ಐಡಿಯಾ ಒಬ್ಬರದು, ಎಕ್ಸಿಕ್ಯೂಷನ್ ಒಬ್ಬರದು ಆಗಬಾರ್ದು ಅಂತಾನೆ ಈ ಡಿಸಿಷನ್ ತೊಗೊಂಡಿದ್ದೀನಿ. ಎಂಡ್ ಆಫ್ ದ ಡೇ ಕಂಪ್ನಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಮುಖ್ಯ ಅಲ್ವಾ? ಅದು ನಿಜಾನೇ ಅಭಿ. ಓಹ್, ಲೇಟ್ ಆಗ್ತಿದೆ, ಡಿಸ್ಟರ್ಬ್ ಮಾಡ್ತಿದ್ದೀನೇನೋ. ಅಪರೂಪಕ್ಕೆ ಆಚೆ ಬಂದಿದ್ದೀರಾ, ಎಂಜಾಯ್ ಮಾಡಿ. ಎಲ್ಲಾದರೂ ಒಳ್ಳೆ ಕಡೆ ಊಟ ಮಾಡಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ಬರ್ತೀರಿ? ಬಾಯ್ ಬಾಯ್. ಕಮ್. ಪೂರ್ಣಿ ಆಸ್ಪತ್ರೆಯಲ್ಲಿದ್ದಾಗ ಹೀಗೆ ಅಸಹಾಯಕನಾಗಿ ನಿನ್ನ ಮುಂದೆ ನಿಂತಿದ್ದೆ. ಆಗ ನನಗೆ ಧೈರ್ಯ ಹೇಳಿದವರು ತುಳಸಿಯವರು. ಆದರೆ ಈಗ ನನ್ನ ಮಗನಿಂದನೇ ತುಳಸಿಯವರಿಗೆ ಬ್ಲಡ್ ಕೊಡಿಸೋ ಅವಕಾಶ ಇದ್ದರೂ ನನ್ನ ಮಗನ ಸಂಬಂಧದಿಂದ ಅದು ಆಗಲ್ವೇನೋ ಅನ್ನಿಸ್ತಿದೆ. ಪೂರ್ಣಿಗೆ ಫೋನ್ ಮಾಡಿ ಸುಮಾರು ಹೊತ್ತಾಯಿತು, ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ಅವಳು ಅವಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಒಂದೊಂದು ನಿಮಿಷನೂ ಮುಖ್ಯನೇ. ಆದ್ದರಿಂದ ಆದಷ್ಟು ಬೇಗ ಅವಿನ ಇಲ್ಲಿ ಕರೆಸ್ಕೊಳ್ಳೋದು ನಿನ್ನ ಕೈಲಿದೆ ದೇವ್ರೆ.